ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ 8 ಗಂಟೆ ಆಗೈತಿ ಈಗ ಟೈಮು. ಬೆಳಗ್ಗೆ ಹೋಗ್ಬಿಡ್ತಾರಲ್ರಿ ಹುಡುಗರು, ಅದೇ ಜಲ್ದಿನ ಅಡುಗೆ ಆಗ್ಬಿಡ್ತೈತಿ. ಜಲ್ದಿ ಅಡುಗೆ ಅಂದ್ರೆ ಏನು ರೀ, ಪಲ್ಯ ಅದು ಮಾಡೀನಿ, ಅವ್ರ ಸ್ಫೂರ್ತಿಗೆ ಚಪಾತಿ ಅದು ಮಾಡ್ಕೊಟ್ಟೀನಿ. ಆಮೇಲೆ ನಾವು ಮಧ್ಯಾಹ್ನದಾಗ ಬಿಸಿ ಮಾಡ್ಕೊಂಡ್ರಕಂತ ಬಿಟ್ಟೇನಿ ಫ್ರೆಂಡ್ಸ್. ನೋಡಿರಿ ಬರ್ರಿ, ಇವತ್ತಿನ ದಿನ ಹೆಂಗೆ ಹೋಗ್ತೈತಂತ ನೋಡೋಣ ಅಂತ. ಪಲ್ಯ ಏನು ತೋರಿಸ್ತೀನಿ. ಹೀರೆಕಾಯಿ ಮಾಡೀನಿ ರೀ, ಎಣ್ಣೆಗಾಯಿ ಹೀರೆಕಾಯಿ ಪಲ್ಯ ಮಾಡೀನಿ. ನಾಷ್ಟಕ್ಕೆ ಚುಮರಿ ಸುಸ್ಲ ಮಾಡಿದ್ದೆ. ಅವನಿಗೆ 2 ಚಪಾತಿ ಅಷ್ಟು ಮಾಡ್ಕೊತೀನಿ ರೀ. ಈಗ ಮತ್ತು ನಾವು ಉಳ್ಕಿದ್ದೇನದೆಲ್ಲ ಮಾಡ್ಬೇಕು ರೀ ಫ್ರೆಂಡ್ಸ್. ನೋಡಿರಿ, ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೀನಿ. ಇಲ್ಲಿ ಚಹಾ ಐತಿ. ನಾನು ಇಲ್ಲಿ ಸ್ನಾನಕ್ಕೆ ನೀರು ಇಟ್ಕೋಬೇಕು, ಇನ್ನು ಇಟ್ಕೋತೀನಿ ರೀ. ಇಲ್ಲಿ ಚುಮರಿ ಸುಸ್ಲಾಗೈತಿ. ನಿಮ್ಗೆ ಆಮೇಲೆ ಸಿಗ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ನಂದು ಇನ್ನೂ ನಾಷ್ಟ ಆಗಿದ್ದಿಲ್ಲ, ಸ್ನಾನದಾಗಿತ್ತು. ಹೀಗಾಗಿ ಚುಮರಿ ಸುಸ್ಲ ಸ್ವಲ್ಪ ಆಗಿದ್ದೀವಿ ರೀ. ಇದು ಸ್ವಲ್ಪ ಅನ್ನ ಇತ್ತು. ಇದಕ್ಕೆ ನೋಡಿರಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ. ನೋಡಿರಿ ಸಿಂಪಲ್, ನಿಮಗೆ ಹೇಳ್ತೀನಿ ಇದನ್ನು ರೆಸಿಪಿ ಎಷ್ಟು ಮಸ್ತ್ ಅಗದಿ ಸಿಂಪಲ್ ಐತ್ರಿ. ಬೆಳ್ಳುಳ್ಳಿ ಅನ್ನ ಅಂತಾರೆ ಇದಕ್ಕೆ. ಬರ್ರಿ ತೋರಿಸ್ತೀನಿ ಅಂತ. ಇದನ್ನು ಮೊದಲು ಬೆಳ್ಳುಳ್ಳಿ ಇಷ್ಟು ಜಜ್ಕೋಬೇಕು ರೀ. ಎರಡು ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಜಜ್ಕೊಂಡು ಇಟ್ಕೋಬೇಕು ರೀ. ಅದು ಇಲ್ಲಿ ಸ್ವಲ್ಪ ಅನ್ನ ಇತ್ತು, ಅದನ್ನು ನಿಮಗೆ ಹಾಕ್ಕೊಳತ್ತೀನಿ ನಾನು. ತೋರಿಸ್ತೀನಿ ಬರ್ರಿ ಇದು ಹೆಂಗೆ ಹಾಕ್ಕೊಳ್ಳೋದಂತ. ಸಿಂಪಲ್ ಇಷ್ಟ ಇವು ಸಾಮಾನು ಬೇಕಿದ್ದಕ್ಕೆ. ಇಲ್ಲಿ ಬೆಳ್ಳುಳ್ಳಿ ಜಜ್ಕೊಂಡು ಅಂತ ಏನಿಲ್ಲ ರೀ. ಬೆಳ್ಳುಳ್ಳಿ ಮತ್ತು ಕರಿಬೇವು ತೊಗೊಂಡು ಒಂದಿಟ್ಟು, ಜೀರಿಗೆ, ಸಾಸ್ಮೆ ಮತ್ತು ಒಣ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಒಂದಿಟ್ಟು ಸಕ್ಕರೆ ಹಾಕ್ಕೊಳ್ಳೋದು ಮಸ್ತ್ ಆಗತ್ತೆ ರೀ. ತೋರಿಸ್ತೀನಿ ರೀ ನಿಮಗೆ ಮಾಡಿ. ಈಗ ಇಲ್ಲಿಟ್ಟೇನು ರೀ ಕಡಾಯಿ ಕಾಯಕ್ಕೆ ಹಾಕ್ತೀನಿ ರೀ ಎಣ್ಣೆ. ಈಗ ಸ್ವಲ್ಪ ಜೀರಿಗೆ ಸಾಸ್ಮೆ 2 ಹಾಕೀನಿ. ಆಮ್ಯಾಗ ಒಂದಿಟ್ಟು ಕರಿಬೇವು ಹಾಕ್ತೀನಿ. ಇದೇನೈತಲ್ರಿ ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಕೈ ಆಡೋಣ ಅಂತಾನೆ. ನೋಡಿರಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಉಪ್ಪು ಮತ್ತು ಒಂದಿಟ್ಟು ಸಕ್ಕರೆ ಹಾಕ್ತೀನಿ ರೀ ಫ್ರೆಂಡ್ಸ್. ಒಂದಿಷ್ಟು ಉಪ್ಪು ಮತ್ತು ಒಂದಿಟ್ಟು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ ರೀ, ಮಸ್ತ್ ಆಗುತ್ತೆ. ಒಂದಿಟ್ಟು ಸಕ್ಕರೆ ರೀ. ಆಮೇಲೆ ಸ್ವಲ್ಪ ಒಣ ಖಾರ. ಹಾಕಿ ಇಷ್ಟು ಕೈ ಹಾಕ್ಕೊಂಡು ಇದಕ್ಕೆ ಅನ್ನ ಹಾಕಿಬಿಡ್ತೀನಿ ರೀ. ಅನ್ನ ಹಾಕಿ ಕಲಿಸ್ಬಿಡ್ತೀನಿ ರೀ, ಮಸ್ತ್ ಆಗುತ್ತೆ ರೀ. ನೋಡಿರಿ, ಇದನ್ನೇ ಹೀಗೆ ಅನ್ನ ಹಾಕಿ ಕೇಳಿಸ್ತೀನಿ, ಮಸ್ತ್ ಆಗುತ್ತೆ ರೀ. ನೋಡಿರಿ, ಬೆಳ್ಳುಳ್ಳಿ ರೈಸ್ ರೆಡಿ ಆಯಿತು. ಮಸ್ತ್ ಆಗತ್ತೆ ರೀ. ಸೂಪರ್ ಆಗೈತೆ ನೋಡಿರಿ. ಇನ್ನೂ ಹಾಕ್ಕೊಂಡಿಲ್ಲ ನಾನು. ಪ್ಲೇಟಿಗೆ ಹಾಕೋತೀನಿ ರೀ. ಪ್ಲೇಟಿಗೆ ಹಾಕ್ಕೊಂಡೆ. ಬರ್ರಿ ನಾಷ್ಟ ಮಾಡೋಣ ಅಂತ ಎಲ್ಲರೂ. ನೋಡ್ತೀನಿ ರೀ ಹೆಂಗಾಗೈತಿ. ಮಸ್ತ್ ಆಗೈತೆ ಫ್ರೆಂಡ್ಸ್, ಸೂಪರ್ ರೈಸ್. ನೀವು ಮಾಡಿ ನೋಡಿರಿ ಮತ್ತು ಕಮೆಂಟ್ ಹಾಕಿರಿ. ಈ ಕೈಯಾಗ ಗಟ್ಟೆ ಇದ್ದು ರೀ, ಏನಾಗಿದ್ದಿಲ್ಲ. ಹೌದಿಲ್ಲ ರೀ. ಚಲೋ ಅದಾವಲ್ಲ, ಯಾಕೆ ಏನೂ ಆಗಿಲ್ಲ. ಹ್ಞೂ ರೀ, ಚಲೋ ಅದಾವ ಬಳಿ. ಹೌದು, ಲಕ್ಷ್ಮೀ ಅವಾಗ ಇಟ್ಕೊಂಡಿದ್ದಲ್ರಿ ಇವು ಬಳಿ. ಸೂಟಿ ಬಂದಿದ್ಲಲ್ರಿ. ಹೌದ್ರಿ, ಫಿಟ್ ಆಗ್ತಿತ್ತೇನ್ರಿ. ತಿನಿಸ್ಬಿಡಾತಿತ್ತು. ಚಂದ ಕಾಣಕಂದವ ಕೈಯಾಗ. ಅದಿಲ್ರಿ ದೊಡ್ಡ ದೊಡ್ಡ. ಹೌದು ನೋಡ್ರಿ, ಒಟ್ಟ ಚಿಕ್ಕ ಹೋಗಿಲ್ರಿ.
ಎಷ್ಟು ಚಂದ ಮಿಂಚ್ತಾವ ಕೈಯಾಗ. ಚಲೋ ಅಲ್ರಿ ಆಂಟಿ, ಬೇಷ್ ಬಿಡ್ರಿ. ಇಲ್ಲ ಅಲ್ಲಿ ನಿಮ್ಮ ಟಕ್ಕೆದಾಗ ಚಲೋ ರೀ. ಯವ್ವ 80 ಕೊಡ್ತಾರೆ ರೀ ಬಜಾರ್ನಾಗ. 80 ಕೊಡ್ತಾರೆ ರೀ. 70 ರೂಪಾಯಿ ಬಿಡೋದು, 10 ರೂಪಾಯಿ ಸರಿಯಂಗಿಲ್ಲ. ಹೇಳೋದು 100 ರೂಪಾಯಿ ಡಜನ್ ಹೇಳ್ತಾರೆ ರೀ, ಕೊಡೋದು 70-80 ರೂಪಾಯಿ ಕೊಡ್ತಾರೆ. ಹೋಗಿ ಹಾಂ ರೀ, ಹೌದನ್ರಿ, ಚಲೋ ಅಲ್ರಿ. ದೋಸ್ತಿ ಹಾಂ ಸಣ್ಣ ಏನಾರ ಫಂಕ್ಷನ್ ಗಿಂಕ್ಷನ್ ಮಾಡಿದ್ರೆ ಹಾಂ ಚಲೋ ಆಗ್ರಿ. ನಡೀತೈತಿ. ಸಾಕು, ಒಂದು 8-9 ಹಾಕವಲ್ಲ ಸಾಕ್ರಿ. ಎಷ್ಟಾದಷ್ಟು ನಿನ್ನ ಕರೆಕ್ಟಾಗಿದ್ದು ನೋಡ್ರಿ. ಇಲ್ಲ ನೀವು 11 ಆಗಿದ್ದು ರೀ, ನಾನೇ ಎಣಿಸಿದೆ 11 ಆಗಿದ್ದು. ಹಿಟ್ಟದ ಹಾಕ್ತಾರೆ ಆಂಟಿ ಅವರು. ಆಯ್ತಾ ಕೆಲಸ? ಚಲೋ ಆತ. ಚಲೋ ಆಯ್ತು ನೋಡ್ರಿ ಗ್ಯಾಸ್. ಏನು ಮಾಡಿದ್ರು? ಹಾಂ ಏನು ಮಾಡಿದೆ? ಎಲ್ಲ ತೆಗೆದ್ರಿ ಅವ್ರು ನಮ್ಮ ಮನೆಯವ್ರು. ಒಳಗೆಲ್ಲ ತೆಗೆದು ಕಿತ್ತು ಎಲ್ಲ ಸ್ವಚ್ಛ ಮಾಡಿ ಒಂದು ಮಾಡಿಸ್ಬೇಕಾಗಿತ್ತು. ಹಂಗೆ ಅವತ್ತು ಮಾಡಿಸ್ಬೇಕಲ್ಲ, ನೀನು ಮಾಡಿಲ್ಲ ನೆಕ್ಕೆ ಬೇರೆ ಮಾಡಕ್ಕೆ ಬೇಸಿದ ಅದೊಂದು ಏನು ಮಾಡಿಸ್ಬೇಕು. ಅದು ಜೋರ ಜೋರ ಐತ್ರಿ ಆಂಟಿ, ಜೋರಾಗೈತಿ. ಇಟ್ಟಿದ್ದ ಜೋರ ಆಗದ. ಜೋರ ಅದೆಲ್ಲ ಒಳಗೆ ಸಿಕ್ಕೊಂಡ್ಬಿಟ್ಟಿತ್ರಿ ಪೂರಾ. ಸಿಕ್ಕೋತಾವ. ಒಳಗೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ನಾವು 2 ಒಲಿ ಮಾಡಿಸ್ಬೇಕು, 3 ಒಲಿ ಇಲ್ಲ. 1 ಒಲಿ ಚಲ್ತಿದ್ದು ಜೋರ ಐತಿ, 2 ಒಲಿ ಏನೋ ಇದು ಹಿಂಗೈತ್ಲ ಹಿಂಗ ಆಗ್ತಾವ. ನಮ್ಮ ಲಕ್ಷ್ಮಿ ಬಿ ಆಗ್ತಾವ, ಅಕ್ಕಿದೈತೆ ಅದು ಗ್ಯಾಸ್. ಕೊಟ್ಟು ನೀ ಚಾಲು ಮಾಡಂಗಿಲ್ಲ, ನೀವು ಹೊತ್ಸಂಗಿಲ್ಲ. ಅದು ನನಗೆ ಅದು ಹೊತ್ಸು ಜರುತ್ತನೆ ಆಗಿಲ್ಲ. ಹೌದ್ರಿ, ಅದು ಹೊತ್ತಿಸ್ಲಾದಾಗಿ ಅದಕ್ಕೆ ಇದು ಆಗೈತೆ ಬಂದು. ಅಂದ್ರೆ ಏನ್ರಿ ಒಲಿ ಹಚ್ಚಿಲ್ಲ ನೀವು? ಅದು ಹಚ್ಚಾಗಿ 3 ಒಲಿ ಐತೆ ಅದು. ಮತ್ತೀಗ ಅದನ್ನ ತೆಗ್ದಿರಿ ನೀವು? ಮೊದಲೇ ಇಟ್ಟಿದ್ರಲ್ಲ. ಮೊದಲ 2 ಒಲಿ ಇತ್ತು ನಮ್ದು. ಅದನ್ನ ನಮ್ಮ ಹೆಸರಾಗ ಕೊಟ್ಟೆವು. ಕೊಡಾನ ಈಗ ಅದು 3 ಒಲಿ ಐತೆ ಹಾಕಿದ್ ನಮ್ಮ ಲಕ್ಷ್ಮಿಗೆ. ಅದು ಈಗ ಅದನ್ನ ಯೂಸ್ ಮಾಡತ್ತೀರಿ? 3 ಒಲಿದ ಮಾಡತ್ತೇವೆ. ಮತ್ತೇನು ಹಚ್ಚೋದು? ಏನಂತ ಹಚ್ಚೋದಿಲ್ಲ. 3 ಒಲಿ ಇದಾವೆ. ಇಲ್ಲ, ಒಂದು ನಾವು ನೀವು ಒಂದು ಹಚ್ಚಿತ್ತು. ಈಗ ಮತ್ತೆ 2 ಈಗ ನಾವ್ ಏನ್ ಮಾಡ್ತೀವಿ, ಮುಂಜಾನೆ ಔಷಧ ಇದ್ದಲ್ಲ ಇದ್ರಾಗ ಒಗ್ಗರಣೆ ಹಾಕಿ ಈ ಕಡೆ ಕುದಿಯಕ್ಕೆ ಇಟ್ಬಿಡ್ತೀನಿ ಪಲ್ಯ. ಮತ್ತೆ ಈ ಕಡೆ ಮಾಡ್ತೀನಿ. ನಾ ಹೆಂಗ್ ಮಾಡ್ತೀನಿ ಗೊತ್ತೇನ? ನಾ ರೊಟ್ಟಿ ಹೊರಗೆ ಮಾಡ್ಕೊತೀನಿ ಒಲಿ ಮೇಲೆ. ಹೌದ್ರಿ, ನಾನು ಬರೀ ಅನ್ನ ಸಾರ ಪಲ್ಯ ಕಾಸೋದು ಮಾಡ್ತೀನಿ. ನನಗೊಂದ ಹತ್ತತಿ. ಹೌದ್ರಿ, ನನಗೊಂದ ಒಲಿ ಹತ್ತ. 2-3 ಒಲಿಯಾಗ ನಾನು ಮಾಡೋದ ಜಗತ್ರೇ ಇಲ್ಲ. ಅದಕ್ಕೆ ಅವು ಬಂದು ಬೀಳ್ತಾವ 10 ಸಂತ ಅಕ್ಕಿ. ನೀವು ಹೊತ್ತಿಸ್ಕಾಗಿ ಅದು ಬಂದು ಬಿಡ್ತೈತೆ ಅಕ್ಕಿ. ಎಷ್ಟು 9 ಚಪಾತಿಗೆ ಆಗಿರ್ತಿ. ತುಂಬ ತಗೋಬೇಡ್ರಿ ನೀವು. ಇದಕ್ಕೆ ಮಾಡಿ ಚೆಲ್ಲಿ ಬಿಡ್ತೀವಿ ನಾವು. ಮನೆ ಹಿಂಗಾಗ್ಬಿಟ್ಟು ತುಂಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಮಾಡಿ ಚೆಲ್ಲಿ ಅಷ್ಟೇ. ಅಲ್ಲಿ ಬಾಜು ಬಾಜು ಅಂದ್ರೆ ಇಲ್ಲಿದ ಸಿಂಧಿಗೆ ಮನೆ ಅದ. ಮನೆ ಇಷ್ಟ ಅದ. ಮತ್ತೀಗ ನಾವು ಅಂಕಲ್ ಹೆಣ್ಮಕ್ಳು ಅಂಕರ ಅಲ್ಲಿ ಶಶಾನಕ್ಕೆ ಹೋಗಂಗೆ ಇಲ್ಲಲ್ಲ. ಅದಕ್ಕೆ ನಾವು ಗಣಮಕ್ಳು ಹೋಗ್ಬೇಕಾರ. ನಮ್ಮ ಮನೆಯವ್ರಿಗೆ ಕೆಲಸ ಇಲ್ಲ, ಮನೆಯಾಗ ಅದಾರ. ಅದಕ್ಕೆ ಹೋಗತ್ತ ಹೇಳಿ 1:15 ಮೊನ್ನೆ ಯಾರೋ ಬರೋಬ್ಬರಿ ಮಾತಾಡ್ತಾರೆ. ಯಾರೋ ಬರೋಬ್ಬರಿ ಮಾತಾಡ್ತಾರಂತಿಲ್ಲ. ಆಕಿ ಕಾವೇರಿ ಚಲೋ ಅದ ಬಿಡ ನಿಮ್ಮ ಫ್ರೆಂಡ್. ಅವರು ಮನೆ ಕೆಲಸ ಮಾಡ್ತಾನೆ. ಆಕಿನ ಮನೆ ಕೆಲಸ ಚಲೋ ಕುರುಬರು ಹಾಕಿದಾರ. ಅವಾಗ ಮೊದಲ ನಮಗೂ ಭಾಳ ಪರಿಚಯ ಐತಿದ್ದಿಲ್ಲ. ಅವ್ರ ಆಯಿ ಮನ್ಯಾಗ ಇರ್ತಿದ್ರ. ಹಿಂಗೆ ಏನ್ರ ಕೊಳಂಬಿ ಇದ್ರೆ ರೊಕ್ಕ ರೂಪಾಯಿ ಕೊಡು ತಗೋದು ಏನ್ರಿ ಯಾವಾಗ
ಇದ್ರೆ ಅವ್ರನ್ನ ಇದ್ರೆ ನನಗೆ ಕೊಡೋದು ನಾ ಇದ್ರೆ ಅವ್ರಿಗೆ ಕೊಡೋದು ಹಿಂಗೆ ಮಾಡ್ಕೊತ ಅದು ಗೆಳತಿಯನ್ ಆಗಿಬಿಟ್ಟೆ ನಾವು. ಆಕೆ ಅಜ್ಜಿ ತಿರ್ಕೊಂಡ್ ತಿರ್ಕೊಂಡು ಆಕೆ ಹಂಗೆ ನಮ್ಮ ಜೋಡಿ ಹಂಗೆ ಇದ್ದಾರೆ. ಮತ್ತು ಅವ್ರ ಆಯುಷ್ ಸಂಬಂಧ ದವಾಖಾನೆಗೆ ಆಕೆ ಬಂಗಾರ ಒತ್ತಿ ಇಟ್ಟಿದ್ರೆ ಮಾಡೋದು. ತವ್ರ ಮನ್ಯಾಗ ಬಂದ್ರೆ ಮತ್ತೆ ಬೇಯ್ತಾರಲ್ಲ ಆಕಿದೈತೆ ಅಂತೇಳಿ ಅದ್ರ ಸಂಬಂಧ ಸ್ವಲ್ಪ ಬೋರ್ ಮಾಡಿದ್ರೆ ಕೊಡತ್ತ ಆಯ್ತು ಅವತ್ತು ಮತ್ತೆ ಬರ್ಬಾಳ ಪಾಟಿದ್ದೆ ಕೊಡೋಣ ಮತ್ತು ಹಾಕಿಲ್ಲ ಇಕ್ಕಟ್ಟಾಗಿ ಹೋಗೋಣ ಮಣ್ಣು ಮಾಡಾಗ ತೆಗೆದು ಅವ್ರ ಮಗಳು ಕೊಳ ಹಾಕಿದ್ರು ಅವ್ರು ಹೋಗಿ ಪಟ್ಟಾರ ಅಂಗಡಿಗೂ ತೊಳಸ್ಕೊಂಡು ಹೌದು ಮತ್ತು ಬಂಗಾರ ಹಾಕ್ತಾರೆ. ಅದ ಕೊಳ ಹಾಕ್ತಾರೆ ಒಟ್ಟು ಹಾಕ್ತಾರೆ ಆಸೆ ತಿರಿಸಿ ಕಳಿಸ್ತಾರೆ ಒಟ್ಟು. ಮತ್ತು ಇದ್ರೆ ಹಾಕ್ತಾರೆ ಇತ್ತದಕ್ಕಿದು ಬಂಗಾರ ಅವ್ರು ದವಾಖಾನೆ ಸಂಬಂಧ ಒತ್ತಿ ಇಟ್ಟಾರ. ಈಗ ಆಕೆ ದವಾಖಾನೆ ಸಂಬಂಧ ಒತ್ತಿ ಇಟ್ಟಾರ ತವ್ರ ಮನ್ಯಾಗ ಯಾಕೆ ಕೇಳ್ತಾರೆ? ನಮ್ಮ ತವ್ರ ಮನ್ಯಾಗ ಹಾಕತ್ತಾರ. ಈಗ ನಮ್ಮ ತವ್ರ ಮನ್ಯಾಗ ನನ್ನ ಮಾಡಿಸಿರ್ತಾರೆ. ನನ್ನ ಮಕ್ಕಳು ನನಗೆ ಬಂಗಾರ ಇಟ್ಟಿದ್ರು ದವಾಖಾನೆ ಸಂಬಂಧ. ಈಗ ಮತ್ತೆ ಇಟ್ಟು ಹಾಕತ್ತಾರ. ಈಗ ದವಾಖಾನೆ ಒಯ್ತಾರೆ ಹಾಕತ್ತಾರ ಅಂತೇಳಿ ಹಾಕಿದ್ರು. ನಾವು ಕೊಡ್ತಿದ್ದೆ ಒಂದ ಮಾತಿ. ಮತ್ತು ಒಬ್ಬರು ಮುತ್ತೈದೆ ಸತ್ತಿರ್ತಾರಲ್ಲ ಲುಂಗ್ರ ತಾಳಿ ಎಲ್ಲ ಬಿಡ್ತಾರೆ ಸತ್ರಲ್ಲ ಬಿಡ್ತಾರ ಒಬ್ಬೊಬ್ಬರು ಬಿಡ್ತಾರೆ. ಮುತ್ತತನ ಸತ್ತಿರ್ತಾವಲ್ಲ ಆಕೆ ತಾಳಿ ಬಿಡ್ತಾರೆ ತಪ್ಪ ಈಗ ಬಿಟ್ಟಾಗ ಅಂತೇಳಿ ಯಾರು ಬಿಡಂಗಿಲ್ಲ. ಕಾಲಂಗ್ರಾಗ ಬಿಡ್ತಾರೆ. ಅಂದ್ರೆ ಅವ್ರು ಚಿಗೋಲ್ ಸಸಿವಾರ ಆಕಿ ಹಾಟ್ ಆಗಿ ತಿರ್ಕೊಂಡ್ಲೈತಿ. ನಮ್ಮವ್ವನ ತಂಗಿ ಸಸಿ ತಿರ್ಪಾನ ಆಕಿ ಕಾಲಂಗ್ರ ಚೈನ ಪಿನ್ನೆ ಎಲ್ಲ ಬಿಟ್ಟಿದ್ರು. ಆಕಿ ಜೋರ ಚಲೋ ಬಿಟ್ರಿ. ಆದ್ರೆ ಮಂದಿ ಪಾಲಕ ಯಾರು ತೊಗೊಂಡು ಖರೀದಿ ಆಮೇಲೆ ತಗೊಳಂಗಿಲ್ಲ. ಅವ್ರು ಯಾರು ತಗೋತಾರ? ಸುಡಾನ ಒಂದು ಚೈನ್ ಅದು ಸಿಕ್ಕೋ ಸುಟ್ಟಿರ್ತಾರಲ್ಲ ಸುಡಾನ ಎಷ್ಟು ಹಾಕ್ಲಿ ಅವನ್ನ ತೆಗೆದು ಏನ್ ಮಾಡ್ತಾರ ಪತ್ತಾರ ಅಂಗಡಿ ಇವತ್ತು ತೊಳಸಿ ಅವು ಇದು ಮಾಡ್ತಾರೆ ಮಕ್ಕ ಮಾಡಿಸ್ತಾರೆ ಪುಣ್ಯ. ಈಗ ನೋಡು ಒಬ್ಬರು ಬೆಳ್ಳಿದ್ ಮಾಡಿಸ್ತಾರ, ಅವ್ರು ತಾಂಬದ್ ಮಾಡಿಸ್ತಾರ. ಅವ್ರ ಅನುಕೂಲ ಇದ್ದಾಗ ದೇವ್ರ ಮಕ್ಕ ಮಾಡಿಸ್ತಾರ. ದೇವ್ರ ಮಕ್ಕ ಮನ್ಯಾಗಿರ ಸತ್ತಾಗ ಅವ್ರೇ ಗೊತ್ತೇ ನೋಡ್ರಿ ನನಗೆ. ಹಲೋ ಇಲ್ಲ ನಾರು ಏನು ಮಾಡಲಿ ನೋಡ್ರಿ ಮೆಕ್ಕಿ ತೆನೆ ತಿಂದಾರ. ಮೊನ್ನೆ ಕುದಿಸಿಟ್ಟಿದ್ದೆ ತಿಂದಿಲ್ಲ. ಈಗ ಕುದಿಸಿಡ ಅಂತ ಹೇಳ್ತಾರೆ. ತಿಂದ್ರೆ ಕುದಿಸಿಡಕ್ಕೆ ಚಲೋ. ಬರ್ರಿ ಊಟ ಮಾಡೋ ಫ್ರೆಂಡ್ಸ್. ಈಗ ನಾನು ಊಟ ಮಾಡತ್ತೀನಿ. ಅವೆಲ್ಲ ಹಸು ಆಗಿದ್ದಿಲ್ಲ ಹಿಂಗಾಗಿ ಈಗ ಮಾಡತ್ತೀನಿ. ಬರ್ರಿ ಊಟ ಮಾಡೋದಿಲ್ಲ. ಬರ್ರಿ ಊಟ ಮಾಡೋಣ. ಚಪಾತಿ ಮತ್ತು ಎಣ್ಗಾಯಿ ಹೀರಿಕಾಯಿ ಪಲ್ಯ ನೋಡ್ರಿ. ನೋಡಿರಿ ಫ್ರೆಂಡ್ಸ, ಇಲ್ಲಿ ನಾವು ಸ್ವಲ್ಪ ಕಿರಾಣಿ ಅಂಗಡಿ ಹೊಂಟೇವಿ. ಸಾಮಾನು ತರಾಕ ಕಿರಾಣಿ ಸಂತಿ ತರಾಕ ಹೊಂಟೇವಿ. ಅಲ್ಲಿ ಆಗೈತೆ ರೂಪಾಯಿ ಎಲ್ಲ ನಮ್ಮದು ಕಿರಾಣಿ ಸಂತಿ 1 ತಿಂಗಳು ಅಂತಂದ್ರೆ ಆಗ್ಬಿಡ್ತೈತಿ ಎಲ್ಲ. ಹಿಂಗಾಗಿ ಹೊಂಟೇನ್ರಿ ಈಗ. ಅಲ್ಲಿ ಹಿಂದೆ ನಮ್ಮ ಪುನೀತ್ ಬರಾಕಂತಾನ, ನಾವು ಅಮೌಂಟ್ ತರಾಕಂತಾನ. ನಾವು ಹೋಗೆಲ್ಲ ಕಟ್ಟಿಸಿಡ್ತೇನೆ ರೀ. ಕಟ್ಟಿಸಿಟ್ಟಿಂದ ಬರ್ತಾನೆ ಅವ ತರಕ್ಕೆ. ಕಿರಾಣಿ ಶಾಪಿಗೆ ಬಂದೀವಿ ನಾವು ಸಂತಿ ಮಾಡಕ್ಕೆ. ನೋಡ್ರಪ್ಪ ಎಲ್ಲ ಅದಾವೆ. ಇನ್ನೂ ಅವ್ರ ಸಾಮಾನೆಲ್ಲ ನಾವು ಲಿಸ್ಟ್ ಕೊಟ್ಟೇವಿ. ಕಟ್ಟಿಡಕ್ಕೆ ಕುಂತಾರ್ರಿ ಎಲ್ಲ. ಇಲ್ಲಿ ನಮ್ಮ ಮನೆ ಬಾಜುನೇ ಐತ್ರಿ ಸೇಡ್ಜಿ ಅಂಗಡಿ. ಇಲ್ಲಿ ನಮ್ಮ ಮನೆ ಸ್ವಲ್ಪ ರೋಡಿಗೆ ಐತ್ರಿ, ಸ್ವಲ್ಪ ಮುಂದೆ ಬರಬೇಕು ಅಷ್ಟೇ. ಸಮೀಪ ಆಗುತ್ತೆ ನಮಗೆ. ನೋಡಿರಿ ಫ್ರೆಂಡ್ಸ್, ನಾನು ಈಗ ಕಿರಾಣಿ ಅಂಗಡಿಗೆ ಹೋಗಿ ಕಿರಾಣಿ ಸಾಮಾನು ತೊಗೊಂಡು ಬಂದೆ. ಸ್ವಲ್ಪ ಎಣ್ಣೆ ಪಾಕೆಟ್ ಮತ್ತು ಜಾಮೂನ್ ನಂದು ಅರ್ಜೆಂಟ್ ಇತ್ತು ಮಾಡೋದು. ಹೀಗಾಗಿ ಇಷ್ಟು ತೊಗೊಂಡು ಬಂದೆ. ನಮ್ಮ ಹುಡುಗರು ಯಾವೂ ಇರಲಿಲ್ಲ. ಅಂಗಡಿಗೆ ಬಂದುಬಿಟ್ಟು ಹೋಗ್ಬಿಟ್ಟ ನನಗೆ. ಹೀಗಾಗಿ ಅರ್ಧ ಕಿರಾಣಿ ಸಾಮಾನು ಅಲ್ಲೇ ಇಟ್ಟು ಬಂದೀನಿ. ಆಮೇಲೆ ಹುಡುಗರು ಬಂದಿನ ಕಳಿಸ್ತೀನಿ ರೀ. ಸ್ವಲ್ಪ ತೊಗೊಂಬಂದೀನಿ ನೋಡಿರಿ. ಈಗ ಜಾಮೂನ್ ಮಾಡ್ಬೇಕಂತ ಮಾಡೀನಿ. ಇಲ್ಲಿ ಸಕ್ರೆ ಪಾಕ್ ಹಾಕಕ್ಕೆ ತಯಾರು ಮಾಡತ್ತೀನಿ ನೋಡಿರಿ. ಸಕ್ರೆ ಪಾಕ್ ಮಾಡ್ಬೇಕಂತಂದು ಸಕ್ರೆ ಇಟ್ಕೊಂಡೀನಿ ರೀ. ಇಲ್ಲಿ ಜಾಮೂನ್ ಪಾಕೆಟ್ ತಂದೇನಿ ರೀ. ಈಗ ಮಾಡ್ಬೇಕಂತ ನೋಡಿರಿ. ಇದು 2 ಪ್ಯಾಕೆಟ್ ಹಿಟ್ಟಿತ್ತು. ಇದೊಂದು ಪ್ಯಾಕೆಟ್ ರೀ. ಇನ್ನೂ ಒಂದು ಪ್ಯಾಕೆಟ್ 2 ಪ್ಯಾಕೆಟ್ ಒಂದಕ್ಕೊಂದು ಫ್ರೀ ಇದು ನೋಡಿರಿ. ಇವಕ್ಕೆ
ಹೀಗಾಗಿ 2 ಪ್ಯಾಕೆಟ್ ಹಾಕೀನಿ ರೀ. 2 ಪ್ಯಾಕೆಟ್ ಹಾಕಿ ನಾತೀನಿ ರೀ ಹಿಟ್ಟಿನಂದು. ನೋಡಿರಿ ಫ್ರೆಂಡ್ಸ, ಇದು ಹಿಟ್ಟು ಹಿಂಗೆ ಸ್ವಲ್ಪ ನಾದಿಟ್ಟೀನಿ. ಒಂದು 2 ನಿಮಿಷ ಬಿಟ್ಟು ಆಮೇಲೆ ಇವ್ನು ಜಾಮೂನ್ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇವ್ನು ರೌಂಡ್ ಮಾಡಿ ಇಟ್ಟೀನಿ. ಮತ್ತಿಲ್ಲಿ ಕರಿಯಾಕೊಂತೀನಿ ಒಂದಿಷ್ಟು. ಕರ್ದಿಂದ ತೋರಿಸ್ತೀನಿ ರೀ ನಿಮ್ಗೆ. ತೊಂಬಂದಿವಿ ಅಷ್ಟು ಸಾಮಾನು. ಹಾಂ, ಯಾರು ವಿನಯ್ ಬಂದ? ನಾನು ಯಾರು ಬಂದರು ನಿನ್ನ ಜೊತೆ? ಹೌದಾ? ನೀನು ನಾಳೆಗೆ ಜಾಮೂನ್ ಏನು ಮಾಡ್ತೀವಿ ಹೇಳ್ತೀನಿ ನಿಮ್ಮ ಫ್ರೆಂಡ್ಸಿಗೆ? ನಾಳೆ ಬೇಡ. ಹಾಂ, ನೋಡಿರಿ ಇವೆಲ್ಲ ಕರೆದಿಟ್ಟೆ ಜಾಮೂನು. ಇವು ಅರ್ಧ ಕೂಡ ಏನು ರೀ ಅವೆಲ್ಲ ಇದು ಪಾಕ್ ಮಾಡಿಟ್ಟೇನಲ್ಲ ರೀ, ಅದ್ರೊಳಗೆ ಹಾಕ್ಬಿಡ್ತೀನಿ. ಇವನ್ನೆಲ್ಲ ರೆಡಿ ಆಗ್ಯಾವ ನೋಡ್ರಿ. ಈಗ ಇಲ್ಲಿ ನೋಡಿರಿ ಸ್ವಲ್ಪ ರೈಸ್ ಮಾಡಿದ್ರತ್ತಂತಂದು ರೈಸಿಗೆ ಇಟ್ಟೀನಿ. ಉಳ್ಕಿದ್ದೆಲ್ಲ ಐತಿ, ಪಲ್ಯ ಅದೆಲ್ಲ ಐತಿ ರೀ ಫ್ರೆಂಡ್ಸ. ಹಿಂಗಾಗಿ ಬರೀ ಅನ್ನಕ್ಕೆ ಇಟ್ಟೀನಿ. ಇಲ್ಲೇ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತಂದು ಕ್ಯಾಬೇಜ್ ಹಚ್ಕೊಳತ್ತೀನಿ ನೋಡಿರಿ. ನಾಳೆ ಪ್ರಿಪೇರ್ ಮಾಡ್ಕೋದ್ರಿ. ನಾಳೆಗೆ ಬೆಳಗ್ಗೆ ಅವ್ರು ಜಲ್ದಿ ಹೋಗ್ತಾರಲ್ಲ, ಹಿಂಗಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ರೀ. ಈಗ ನೀವು ಬ್ರೆಡ್ ಅಂತ ಬ್ರೆಡ್ ಟೋಸ್ಟ್ ಮಾಡ್ಬೇಕಂತ, ಹೀಗಾಗಿ ಅವನಿಗೆ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡತ್ತೀನಿ. ಇಲ್ಲಿ ಪುಳಿಯೋಗರೆ ಹಾಕೀನಿ. ಪುಳಿಯೋಗರೆ ಹಾಕೀನಿ ನೋಡಿರಿ. ಊಟಕ್ಕೆ ರಾತ್ರಿ ಈಗ ಇದ್ರಾಗ ಏನು ಹಚ್ಕೊಡ್ಲಿಪ್ಪ? ಇದ್ರಾಗ ಇದು ಚಟ್ನಿ ಹಚ್ಚಲ್ಲ, ಶೇಂಗಾ ಚಟ್ನಿ ಮೇಲೆ ಉದುರಿಸ್ಲಿ, ಚಲೋ ಆಗುತ್ತೆ. ಬರೀ ಫ್ರೆಂಡ್ಸ್, ಊಟ ಮಾಡೋಣ. ನಾನು ಬರೀ ರೈಸ್ ಉಣ್ಣಾತೀನಿ. ಭಾಳ ಹಸು ಇದಿಲ್ಲ, ಹೀಗಾಗಿ ಬರೀ ರೈಸ್ ಉಣ್ಣಾತೀನಿ. ನೀವು ಬರ್ಫುಲ್ ಎಲ್ಲ ಹೋಗೋಣ. ಇಲ್ಲಿ ಹೋಗೇನ ಚಪ್ಪಲಿ ಬೇಕಾಗ್ತದೆ, ತರಕ್ಕೆ ಹೋಗ್ಯಾನ. ಏನೋ ಕ್ರಾಕ್ಸ್ ಬೇಕಂತ ತರಕ್ಕೆ ಹೋಗ್ಯಾನ. ಈಗ ಬರ್ತಾನೆ, ಏನು ಮಾಡ್ತಾನೆ, ಬರ್ತೀನಿ ಅಂತ ಹೇಳೋಣ. ಹೌದು.